ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ತುಂಬ ದಿನ ಆದಮೇಲೆ, ತುಂಬ ದಿನ ಅಲ್ಲ, ಫಸ್ಟ್ ಟೈಮ್ ನಾನು ಈ ಥರ ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ಮೇಲೆ ಸ್ವಲ್ಪ ಧೈರ್ಯ ತಗೊಂಡು ಈ ಥರ ಲೈವ್ ಆಗಿ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಬರೀ ವಾಯ್ಸ್ ಓವರ್ ಜಾಸ್ತಿ ಕೊಡ್ತಾಯಿದ್ದೆ. ಇನ್ಮೇಲೆ ಸ್ವಲ್ಪ ಈ ಥರ ಧೈರ್ಯವಾಗಿ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನನಗೇನಂದರೆ ಸ್ವಲ್ಪ ವಾಯ್ಸ್ ಯಾವ ಥರ ಬರುತ್ತೋ ಮತ್ತು ಹೆಂಗಿರುತ್ತೋ ಎಕ್ಸ್ಪ್ರೆಷನ್ ಎಲ್ಲ ಅಂತ ಭಯ. ಆದರೂ ಪರವಾಗಿಲ್ಲ, ಯಾರು ಏನು ತಿಳ್ಕೊಂಡ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಧೈರ್ಯ ತೊಗೊಂಡು ಮಾತಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಏನಂದರೆ, ನನ್ನ ಚಾನಲ್ ಸ್ಟಾರ್ಟ್ ಮಾಡಿ 8 ತಿಂಗಳು ಆಗ್ತಾಯಿದೆ. ಇನ್ನೂ ಮಾನಿಟೈಸನ್ ಆಗಿಲ್ಲ. ಆದರೆ ನಾನೇನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರಲ್ವಾ, ಫಸ್ಟು ತಿಳ್ಕೊಳ್ಳಿ. ನೀವೇನು ಮಾಡಬೇಕು ಅಂತ ಇದ್ದೀರೋ ತಿಳ್ಕೊಳ್ಳಿ. ಯಾವ ಕಂಟೆಂಟ್ನ ಯೂಸ್ ಮಾಡಬೇಕಂತ ಇದ್ದೀರೋ, ಯಾವ ಕಂಟೆಂಟ್ ಹಾಕಿದ್ರೆ ವ್ಯೂಸ್ ಬರುತ್ತೆ ಅಂತ ತಿಳ್ಕೊಳ್ಳಿ. ನಾನು ಮಾಡಿರೋ ಮಿಸ್ಟೇಕು ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ಬಂದುಬಿಟ್ಟು ಯಾವ ಕಂಟೆಂಟ್ನ ಚೂಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಇವಾಗ ಟ್ರೆಂಡಿಂಗಲ್ಲಿ ಇರೋದು ಯಾವುದು? ಕುಕ್ಕಿಂಗ್ ವಿಡಿಯೋ ಆಲ್ರೆಡಿ ತುಂಬ ಜನ ಮಾಡಿಬಿಟ್ಟಿದ್ದಾರೆ. ಅವ್ರ ವೀಡಿಯೋಸೇ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ. ನಾವು ಹೊಸ್ದಾಗಿ ಕುಕ್ಕಿಂಗ್ ವಿಡಿಯೋ ಹಾಕಿದ್ರೂ ಕೂಡ ಏನು ಯೂಸ್ಫುಲ್ ಇಲ್ಲ. ಬಂದರೂ ಕೂಡ 200-300 ಆ ಥರ ವ್ಯೂಸೇ ಬರ್ತಾ ಇರುತ್ತೆ. ಆಲ್ರೆಡಿ ತುಂಬ ಜನ ಲಕ್ಷ ಕೋಟಿ ವ್ಯೂಸ್ ಇರೋರು ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಮಗೆ ಕುಕ್ಕಿಂಗಲ್ಲಿ ಕೂಡ ಆಗೋದ. ಇನ್ನು ಡೈಲಿ ಲಾಗ್ಸ್ ಮಾಡೋಂಗಿದ್ರೆ ಡೈಲಿ ಲಾಗ್ಸೇ ಮಾಡಿ, ಕುಕ್ಕಿಂಗ್ ಮಾಡೋಂಗಿದ್ರೆ ಕುಕ್ಕಿಂಗ್ ಲಾಗ್ಸೇ ಮಾಡಿ, ಕಾಮಿಡಿ ಮಾಡೋಂಗಿದ್ರೆ ಕಾಮಿಡಿ ಲಾಗ್ಸೇ ಮಾಡಿ, ಮತ್ತು ಟ್ರಾವೆಲ್ ಇರುತ್ತೆ ನೋಡಿ, ಟ್ರಾವೆಲೇ ಮಾಡಿ, ಮತ್ತು ಟೆಕ್ ಚಾನಲ್ ಇದ್ದರೆ ಟೆಕ್ ಚಾನಲೇ ಮಾಡಿ. ಈ ಥರ ನಾವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಕೂಡ ಅದೇ ಫಾಲೋ ಮಾಡ್ಕೊಂಬನ್ನಿ. ಮಿಕ್ಸಪ್ ಮಾಡಬೇಡಿ. ಇವಾಗ ನಾವೇನು ಮಾಡಿದ್ದೀರಿ ಅಂದರೆ ಮಿಕ್ಸಪ್ ಮಾಡಿಬಿಟ್ಟಿದ್ದೀರಿ ಎಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನಾವು ಮಾಡಿರೋ ಮಿಸ್ಟೇಕ್ ಯಾರು ಮಾಡಬಾರ್ದು ಅಂದ್ಬಿಟ್ಟು ಇದೊಂದು ಸ್ಮಾಲ್ ರಿಕ್ವೆಸ್ಟಾಗಿ ಅಂದ್ಕೊಳ್ಳಿ. ಏನಾದ್ರು ತಿಳ್ಕೊಳ್ಳಿ. ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನಾನು ಇವಾಗ ಚಾನಲ್ ಓಪನ್ ಮಾಡಿ 8 ತಿಂಗಳಾಯಿತು. ಯೂಟ್ಯೂಬಲ್ಲಿ ತುಂಬ ಜನ ಹಾಕಿದ್ದಾರೆ ಯಾವ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕು, ಲಾಗಿನಿಂದ ಹಿಡ್ದು ಎಲ್ಲ ಥರ ವೀಡಿಯೋಸು ಹಾಕಿರ್ತಾರೆ. ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಯಾವ ಥರ ಫಸ್ಟಿಂದ ಸ್ಟೆಪ್ ಬೈ ಹೇಳಿರ್ತಾರೆ. ಯಾವ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಯಾವ ಥರ ವೀಡಿಯೋಸ್ ಆನ್ ಮಾಡಬೇಕು. ನಾನು ಇದೆಲ್ಲ ನೋಡ್ದಿರ ವೀಡಿಯೋಸ್ ಹಾಕ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ಒಂದೊಂದು ನೋಡೋದು ಮತ್ತು ಕುಕ್ಕಿಂಗ್. ನನ್ನ ಚಾನಲ್ ಸ್ಟಾರ್ಟ್ ಮಾಡಿ 3 ತಿಂಗಳು ಬಂದುಬಿಟ್ಟು ಶಾರ್ಟ್ಸ್ ವೀಡಿಯೋನೇ ಅಪ್ಲೋಡ್ ಮಾಡ್ಕೊಂಡು ಇದ್ಬಿಟ್ಟೆ. ಇನ್ನು 3 ತಿಂಗಳಿಂದ 3-4 ತಿಂಗಳು ಫುಡ್ ವೀಡಿಯೋ, ಡೈಲಿ ಫುಡ್ ವೀಡಿಯೋ ಆಗ್ತಾಯಿದ್ದೆ. ಅಂದರೆ ಡೈಲಿ ರೊಟೀನಲ್ಲಿ ನಾನು ಏನೇನು ಫುಡ್ ಮಾಡ್ತಾಯಿದ್ದೆ ವೆರೈಟಿಯಾಗಿ ಮಾಡಿಬಿಟ್ಟು ಬರೀ ಫುಡ್ ವೀಡಿಯೋ ಮಾತ್ರ ಆಗ್ತಾಯಿದ್ದೆ. ಅದೇ ನಾನು ಮಾಡಿದ್ದು ಇಷ್ಟ ಮಿಸ್ಟೇಕು. ಅದರಲ್ಲಿ ವ್ಯೂಸ್ ಏನು ಹೋಗ್ತಾ ಇರಲಿಲ್ಲ, ಅದರಲ್ಲಿ ವ್ಯೂಸ್ ಏನು ಬರ್ತಾ ಇರಲಿಲ್ಲ. 200-300 ಆ ಥರನೇ ಆಗ್ತಾಯಿತ್ತು. ಡೈಲಿ ಲಾಗ್ಸ್ನ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಬಂದುಬಿಟ್ಟು ನಾವು ಕುಕ್ಕಿಂಗು, ಟ್ರಾವೆಲು ಮತ್ತು ಟಿಪ್ಸು ಎಲ್ಲ ಶೇರ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಲಾಗ್ಸ್ ಮಾಡೋದು ಕಂಟಿನ್ಯೂ ಮಾಡಿಕೊಂಡೆ. ಅವಾಗೆಲ್ಲ ನನ್ನ ಹತ್ರ ನೆಟ್ ಇರಲಿಲ್ಲ, ಮತ್ತು ಫೋನ್ ಪ್ರಾಬ್ಲಮ್ ಇತ್ತು. ಫೋನಲ್ಲಿ 5G ನೆಟ್ವರ್ಕ್ ಇರೋದೇ ನಮಗೆ ವಿಡಿಯೋ ಎಲ್ಲ 5 ನಿಮಿಷ ವಿಡಿಯೋ ಮಾಡಿದ್ರೆ ನೆಟ್ ಜಾಸ್ತಿ ಬೇಕು. ಅವಾಗೆಲ್ಲ ನಮ್ಮ 4G ಫೋನಲ್ಲಿ ಬಂದುಬಿಟ್ಟು ನಿಮಗೆ ಗೊತ್ತಿರುತ್ತೆ, ಅದರಲ್ಲಿ ನೆಟ್ ಇರಲ್ಲ. ಒಂದು 2-3 ನಿಮಿಷಕ್ಕೆ ನೆಟ್ಟೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ ಅಪ್ಲೋಡ್ ಮಾಡೋದಕ್ಕೆ. ಆವಾಗ ಫೋನ್ ಪ್ರಾಬ್ಲಮ್ ಕೂಡ ಇತ್ತು ನಂದು. ಆಮೇಲೆ ನಮ್ಮ ಹಸ್ಬೆಂಡು ಫೋನ್ ಒಂದು ಇಸ್ಕೊಟ್ರು 5G ನೆಟ್ವರ್ಕ್ದು. ಆ ಫೋನಲ್ಲೇ ಇವಾಗ ವಿಡಿಯೋ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗೇನು ಭಯ ಇಲ್ಲ, ನೆಟ್ವರ್ಕ್ ಎಲ್ಲ ತುಂಬ ಇರುತ್ತೆ. ಎಷ್ಟು ಒಂದು ಹಾಫ್ ಆನ್ ಅವರ್ದು ಹಾಕಿದ್ರೂ ಕೂಡ ಭಯ ಇಲ್ಲ. ಯಾಕಂದರೆ ವೈಫೈ ಇದೆ, 5G ಇದೆಯಲ್ವ, 5G ನೆಟ್ವರ್ಕ್ ಇದೆಯಲ್ಲ, ಅದು ಯೂಸ್ ಮಾಡ್ಕೊಬೋದು ಅಂತೇಳ್ಬಿಟ್ಟು. ನಾನು ಮಾಡಿರೋ ಮಿಸ್ಟೇಕ್ ಏನಂದರೆ, ದೊಡ್ಡ ಮಿಸ್ಟೇಕ್ ಮಾಡಿದ್ದೀನಿ. ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾವುದಂದರೆ ಅದು ಶಾರ್ಟ್ಸ್ ವೀಡಿಯೋದಲ್ಲಿ ಬೇರೆಯವ್ರದ್ದು ವೀಡಿಯೋನ ನಾವು ಹಾಕೋದು ಬೇಡ, ಅದನ್ನು ಹೇಳ್ತಾ ಇದ್ದೀನಿ. ಆ ತಪ್ಪೇ ನಾನು ಮಾಡಿರೋದು. ಬಿಗ್ ಬಾಸ್ ವೀಡಿಯೋ ಯಾರೋ ತುಂಬ ಜನ ಮಾಡ್ತಾರೆ ಅಂದ್ಬಿಟ್ಟು ಆ ತಪ್ಪು ನಾವು ಮಾಡಿಬಿಡ್ತೀರಿ. ವ್ಯೂಸ್ ಬರ್ತಾ ಇಲ್ಲ ಅಂತೇಳ್ಬಿಟ್ಟು. ಈ ನಡುವೆ ಸ್ವಲ್ಪ ಬಿಗ್ ಬಾಸ್ ಜಾಸ್ತಿ ನೋಡ್ತೀವಲ್ವ, ಬಿಗ್ ಬಾಸ್ ವೀಡಿಯೋಸು ಜಾಸ್ತಿ ಹಾಕ್ತಾ ಇದ್ದಾರೆ ಎಲ್ಲರೂ. ಜಿಯೋ ಹಾಟ್ಸ್ಟಾರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ನಾನು ಅದೇ ಥರನೇ ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡಿ ಹಾಕ್ತಾಯಿದ್ದೆ. ಒಂದು ವೀಡಿಯೋ ಏನೋ ಫುಲ್ ವೀಡಿಯೋ ಹಾಕಿದೆ. ನನಗೆ ಅದು 70K ಏನೋ ಹೋಯಿತು. 3-3.5 ನಿಮಿಷ ವೀಡಿಯೋ. ಇನ್ನು ಶಾರ್ಟ್ ವೀಡಿಯೋದಲ್ಲಿ ಒಂದು 4-5 ವೀಡಿಯೋ ಯಾವ ಥರ ಡೌನ್ಲೋಡ್ ಮಾಡಬೇಕು, ಯಾವ ಥರ ಹಾಕಬೇಕು ಅಂತೆಲ್ಲ ಹೇಳಿದ್ರಲ್ವ, ಅದೇ ಥರ ಫಾಲೋ ಮಾಡಿ ನಾನು 4-5 ವೀಡಿಯೋನ ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿ ಹಾಕಿದೆ ಬಿಗ್ ಬಾಸ್ ವೀಡಿಯೋನ.
ಚೆನ್ನಾಗಿ ವ್ಯೂಸ್ ಹೋಯ್ತು. ನಿಜವಾಗ್ಲೂ ಹೇಳ್ತೀನಿ, ಒಂದು ದಿವಸಕ್ಕೆಲ್ಲ ಶಾರ್ಟ್ಸ್ ವೀಡಿಯೋ 2 ಲಕ್ಷ, 5 ಲಕ್ಷ, 3 ಲಕ್ಷ ಆ ಥರ ಹೋಗ್ಬಿಡ್ತು. ಫುಲ್ ವೀಡಿಯೋಗೆ ಬಂದುಬಿಟ್ಟು 70K, ಅಂದರೆ ಒಂದು ದಿವಸಕ್ಕೆ 70K. ಇನ್ನೇನು ಮಾನಿಟೈಸನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ವೀಡಿಯೋಗೆ ಆಗ್ಬಿಡುತ್ತಲ್ವ ಅಂದ್ಕೊಂಡು ತುಂಬ ಖುಷಿಯಾದೆ. ಆದರೆ ನೋಡಿದ್ರೆ ಅಲ್ಲಿ 2ನೇ ದಿವಸಕ್ಕೆಲ್ಲ ಕಾಫಿ ರೇಟ್ ಆಗೋಗಿದೆ. ದಯವಿಟ್ಟು ಯಾರು ಒಬ್ರು ನೋಡಿ ಫಾಲೋ ಮಾಡಬೇಡಿ. ನಾನು ಮಾಡಿರೋ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನನಗಾಗಿದೆ ಆ ಪ್ರಾಬ್ಲಮ್ಮು. ಎಲ್ಲರಿಗೂ ಆಗಿರುತ್ತೋ ಇಲ್ವೋ ಗೊತ್ತಿಲ್ವಾ. ಸ್ಟಾರ್ಟ್ ಮಾಡಿದ್ರೆ ಫಸ್ಟಿಂದ ನಾವು ಯಾವ ವೀಡಿಯೋಸು ಆಗದಿರ ಸ್ಟಾರ್ಟ್ ಮಾಡ್ತೀವಿ ನೋಡಿ, ಅಂಥವ್ರದ್ದು ಏನೂ ಆಗೋಲ್ಲಂತೆ. ಇಲ್ಲಾಂದರೆ ನಾವು ಮಾತಾಡ್ಕೊಂಡು, ಈ ಥರ ಮಾತಾಡಿಕೊಂಡು ಬಿಗ್ ಬಾಸ್ ಬಗ್ಗೆ ಇಂಟ್ರಡ್ಯೂಸ್ ಮಾಡಿ ಅವ್ರು ಏನು ಮಾಡ್ತಾಯಿದ್ದಾರೆ ಅದನ್ನ ನಾವು ಹೇಳ್ತಾ ಇದ್ದರೆ ಆ ಥರ ಏನೂ ಆಗಲ್ವಂತೆ. ಅದು ನಾನು ಮಾಡಿರೋ ಮಿಸ್ಟೇಕ್ ಏನಂದರೆ, ಫಸ್ಟು ತಿಳ್ಕೊಂದಿರ ವೀಡಿಯೋನ ಹಾಕಿದ್ನಲ್ಲ, ಅದೇ ನಾನು ಮಾಡಿರೋ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ತೀನಿ. ಯಾರಾದ್ರು ಹೊಸ್ದಾಗಿ ನೋಡ್ತಾ ಇದ್ದರೆ, ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಫಸ್ಟು ಬಂದುಬಿಟ್ಟು ಕಂಟೆಂಟ್ನ ಚೂಸ್ ಮಾಡ್ಕೊಳ್ಳಿ. 2ನೇದು ಬಂದುಬಿಟ್ಟು ಯಾವ ವಿಡಿಯೋ ಫಸ್ಟಿಂದ ಹಾಕ್ತಿರೋ ಅದೇ ವಿಡಿಯೋನ ಫಾಲೋ ಮಾಡಿ ಕೊನೆವರೆಗೂ. ಅದು ಮಾನಿಟೈಸನ್ ಆಗಲಿ, ಸಬ್ಸ್ಕ್ರೈಬರ್ ಆಗಲಿ ಆಗದಿರೋ ಹೋಗಲಿ, ಲಾಸ್ಟ್ವರೆಗೂ ಅದನ್ನೇ ಫಾಲೋ ಮಾಡಿ. ಮತ್ತು 3ನೇದು ಬಂದುಬಿಟ್ಟು ಎಲ್ಲ ಮಿಕ್ಸಪ್, ಅಂದರೆ ಲಾಗ್ಸ್ನ ಚಾಯ್ಸ್ ಮಾಡಿದ್ರೆ ನೀವೆಲ್ಲ ಮಿಕ್ಸಪ್ ಮಾಡ್ಬೋದು. ಅಂದರೆ ಇವಾಗ ಟ್ರೆಂಡಿಂಗಲ್ಲಿರೋದು ಡ್ಯಾನ್ಸು ಮತ್ತು ಕಾಮಿಡಿ, ಇದೆಲ್ಲ ಜಾಸ್ತಿ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಅದನ್ನು ಫಾಲೋ ಮಾಡೋಂಗಿದ್ರೆ ಅದನ್ನೇ ಫಾಲೋ ಮಾಡಿ. ಇದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ಏನಾಯ್ತಂದರೆ 5 ವೀಡಿಯೋಸ್ ನಾನು ಹಾಕ್ಬಿಟ್ಟೆ ಗೊತ್ತಿಲ್ದಿರ, ವ್ಯೂಸ್ ಚೆನ್ನಾಗಿ, ಅದೇ ಒಬ್ಬರನ್ನ ನೋಡಿ ಕಾಪಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಥರ ಮಾಡಿಬಿಟ್ಟು ನಾನು ಹಾಕಿದ್ದಕ್ಕೆ 2ನೇ ದಿವಸಕ್ಕೆಲ್ಲ ಕಾಫಿ ರೈಟ್ ಇಶ್ಯೂ ಬಂದುಬಿಡ್ತು. ಆ ಚಾನಲ್ನ ಡಿಲೀಟ್ ಮಾಡಿಬಿಟ್ಟೆ ನಾನು, ಭಯ ಬಿದ್ದುಬಿಟ್ಟು. ಅದು ಡಿಲೀಟ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಅದು ಡಿಲೀಟ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗೆ ಇಡಿ. ಆದರೆ ಒಂದು ಸರಿ ವಾರ್ನಿಂಗ್ ಕೊಡ್ತಾರಂತೆ ನಮಗೆ ಯೂಟ್ಯೂಬ್ ಚಾನಲ್ ಅವರು, ಅಂದರೆ ಕಂಡೀಷನ್ ಇರುತ್ತೆ. ಅದು ಗೊತ್ತಿಲ್ಲದೆ ನಾವು ಮಾಡೋ ಮಿಸ್ಟೇಕ್ ಇದೆ. ಏನಂದರೆ, ಇವಾಗ ಆ ವೀಡಿಯೋಸ್ನ ಹಾಕ್ಬಿಟ್ರಲ್ವ, ಇವಾಗ ಅವ್ರು ಬಂದುಬಿಟ್ಟು ನಮಗೆ ವಾರ್ನಿಂಗ್ ಕೊಡ್ತಾರೆ. ಫಸ್ಟ್ ಟೈಮು 3 ಕಾಪಿ ರೈಟ್ ಬೀಳುತ್ತೆ. ಫಸ್ಟು ಒಂದು ಚಾನ್ಸ್ ಕೊಡ್ತಾರೆ ನಮಗೆ. ನೆಕ್ಸ್ಟ್ ಅದೇ ಮಿಸ್ಟೇಕ್ ಮಾಡ್ತಾಯಿದ್ರೆ ನಮ್ಮ ಚಾನಲ್ ಡಿಲೀಟ್ ಅಷ್ಟೇ. ಇನ್ನು ನಮ್ಮ ಚಾನಲ್ ನಮ್ಗೆ ಸಿರಗಲ್ಲ. ಇನ್ನು ಎಷ್ಟು ಲಕ್ಷ ಸಬ್ಸ್ಕ್ರೈಬರ್ ಇದ್ರೂ ಈ ಮಿಸ್ಟೇಕ್ ಮಾಡ್ತಾಯಿದ್ರೆ ನಾವು ನಮ್ಮ ಚಾನಲ್ ಇರಲ್ವಂತೆ. ನಾನು ತಿಳ್ಕೊಂಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಏನಂದರೆ, ಇವಾಗ ನನಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವ ಥರ ಸಾಲ್ವ್ ಮಾಡಿಕೊಂಡೆ, ನನಗೆ 3 ತಿಂಗಳೇ ಆಗುತ್ತೆ ಆ 5 ವೀಡಿಯೋಸ್ನ ಡಿಲೀಟ್ ಮಾಡಿಬಿಟ್ಟೆ. ತುಂಬ 5 ವೀಡಿಯೋಸ್ಗೆ ನನಗೆ 9 ಲಕ್ಷ ವ್ಯೂಸ್ ಬಂದಿದೆ. ಆಮೇಲೆ 900 ಎಬೋ ಸಬ್ಸ್ಕ್ರೈಬರ್ ಬಂದಿದ್ದಾರೆ 2 ದಿವಸಕ್ಕೆ. ಅಷ್ಟು ಬಂದಿತ್ತು. ನನಗೆ ತುಂಬಾ ಖುಷಿ ಆಗೋಯಿತು. ಅದು ಕಾಪಿರೈಟ್ ಬರ್ದಿರೇ ಇದ್ದರೆ ಸಾಕು, ಅಂದರೆ ಗೊತ್ತಿಲ್ದಿರ ಹಾಕ್ಬಿಟ್ನಲ್ವ, ತುಂಬ ಖುಷಿ ಆಗೋಗ್ತಾಯಿತ್ತು ನನಗೆ. 1-2 ದಿವಸದಲ್ಲೇ 900 ಸಬ್ಸ್ಕ್ರೈಬರು, 9 ಲಕ್ಷ ವ್ಯೂಸು ಆ ಥರ ಎಲ್ಲ ಆಗಿಬಿಟ್ಟಿತ್ತಲ್ಲ, ತುಂಬ ಖುಷಿಯಾಗಿತ್ತು. ಆದರೆ 3ನೇ ದಿವಸಕ್ಕೆ ಕಾಪಿರೈಟ್ ಬಿದ್ದೋಗ್ಬಿಡ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್ ಯಾರೂ ಕಾಪಿರೈಟ್ ಬರುತ್ತೆ, ಬಿಗ್ ಬಾಸ್ ಒಬ್ರು ಆಗ್ತಾಯಿದ್ದಾರೆ ಅಂದ್ಬಿಟ್ಟು ಹಾಕೋಕ್ಕೆ ಹೋಗಬೇಡಿ. ನಾನು ಮಾಡಿರೋ ಮಿಸ್ಟೇಕು ನೀವು ಮಾಡೋಕ್ಕೆ ಹೋಗಬೇಡಿ. ಓನ್ ಕಂಟೆಂಟೇ ಹಾಕಿ, ಲೇಟ್ ಆದರೂ ಪರವಾಗಿಲ್ಲ, ಆಗುತ್ತೆ, ಯಾವಾಗೋ ಒಂದು ಸರಿ ಆಗುತ್ತೆ ಅಂತ ಒಂದು ಹೋಪಲ್ಲಿ ಇದ್ದೀನಿ ನಾನು ಕೂಡ. ಯಾವಾಗಾರು ಒಂದು ಸರಿ ನಮ್ಮ ಚಾನಲ್ಲು ಮಾನಿಟೈಸನ್ ಆಗುತ್ತೆ, ನಾವು ಯೂಟ್ಯೂಬಲ್ಲಿ ಪೇಮೆಂಟ್ ತೆಗಿತೀರಂತ ಒಂದು ನಂಬಿಕೆಯಲ್ಲಿ ನಾನು ಮುಂದೆ ಹೋಗ್ತಾ ಇದ್ದೀನಿ. ಇವತ್ತಲ್ಲ ಅಂದರೆ ಕೂಡ ನಾಳೆ ಕೂಡ ನಮಗೆ ಒಳ್ಳೆ ಲಕ್ ಅನ್ನೋದಿದ್ದರೆ ನಾಳೆ ಕೂಡ ಆಗ್ಬೋದು. ಇವತ್ತು ಆಗಿಲ್ಲ, ಇಷ್ಟು ದಿನ ಆಗಿಲ್ಲ ಅಂದರೂ ಕೂಡ ನೆಕ್ಸ್ಟ್ ಟೈಮು ಲಕ್ ಅನ್ನೋದು ಕೂಡ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಕ್ ಅನ್ನೋದು ಬಂದೇ ಬರುತ್ತೆ ನಮಗೂ ಒಂದು ದಿವಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಏನಂದರೆ, ನನಗೆ ಕಾಪಿರೈಟ್ ಯಾವ ಥರ ಬಂದಿದ್ದು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಅದನ್ನು ಯಾವ ಥರ ಸಾಲ್ವ್ ಮಾಡ್ಕೊಬೋದು, ನಾನು ಯಾವ ಥರ ಸಾಲ್ವ್ ಮಾಡಿಕೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ಕಾಪಿರೈಟ್ ಬಂದಿದೆ ಅಂದ್ಬಿಟ್ಟು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ಅವರೇ ವಾರ್ನಿಂಗ್ ಕೊಡ್ತಾರೆ. ವಾರ್ನಿಂಗ್ ಕೊಟ್ಬಿಟ್ಟು ನಮಗೊಂದು ಹೇಳ್ತಾರೆ, ಈ ಥರ ಕಾಪಿರೈಟ್ ಸ್ಕೂಲ್ ಅಂತ ಇರುತ್ತೆ, ಅದನ್ನು ಅಟೆಂಡ್ ಮಾಡಿ ಅವ್ರು ಹೇಳಿರೋ ಕ್ವಶನ್ಗೆ ಅದು ಟಿಕ್ ಮಾಡ್ಕೊಂಡೋಗಿ ಆನ್ಸರ್ ಕರೆಕ್ಟಾಗಿ ಕೊಟ್ಟರೆ ನಮಗೆ 3 ತಿಂಗಳು ಇಲ್ಲ 1 ತಿಂಗಳು, ಒಬ್ಬೊಬ್ರಿಗೆ ಒಂದೊಂದು ತಿಂಗಳು ಹೇಳಿರ್ತಾರೆ ಜಾಸ್ತಿ. ಅಂದರೆ ಒಬ್ಬೊಬ್ರಿಗೆ 1 ತಿಂಗಳಲ್ಲಿ, ಒಬ್ಬೊಬ್ರಿಗೆ 2 ತಿಂಗಳು, ಒಬ್ಬೊಬ್ರು 3. ನನಗೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 3 ತಿಂಗಳೊಳಗಡೆ ನಾನೇನಾದ್ರು ಮತ್ತೆ ಮಿಸ್ಟೇಕ್ ಮಾಡಿದರೆ ನನ್ನ ಚಾನಲ್ ಡಿಲೀಟ್ ಮಾಡಿಬಿಡ್ತಾರಂತೆ. ಆದರೆ ಇವಾಗ ಫಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಫಸ್ಟ್ ಕಾಪಿರೈಟ್ ಅಂತ 1, 2, 3 ಕೊಡ್ತಾರೆ. ಇದು 3ರಲ್ಲಿ ಸ್ಟ್ರೈಕು, ಕಾಪಿರೈಟ್ ಕ್ಲೈಮು, ಆಮೇಲೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ 3 ಇರುತ್ತಂತೆ. ಆ 3ರಲ್ಲಿ ಫಸ್ಟ್ನೇದಕ್ಕೆ ವಾರ್ನಿಂಗ್ ಕೊಡ್ತಾರೆ, 2ನೇದಕ್ಕೆ ಮತ್ತು
ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ ವಾರ್ನಿಂಗ್ ಕೊಡ್ತಾರೆ. ಮೂರನೇದು ಬಂದರೆ ನಮ್ಮ ಚಾನಲ್ ಮಾನಿಟೈಸನ್ ಕೂಡ ಆಗಲ್ಲ. ನಮ್ಮ ಚಾನಲ್ನ ಡಿಲೀಟ್ ಮಾಡಿ ಹಾಕ್ಬಿಡ್ತಾರೆ ಯೂಟ್ಯೂಬ್ ಚಾನಲ್ ಅವರು. ಇವಾಗ ಫಸ್ಟ್ ನನಗೂ ವಾರ್ನಿಂಗ್ ಕೊಟ್ಟಿದ್ದಾರಲ್ವ, ನಾನು ಯಾವ ಥರ ಸಾಲ್ವ್ ಮಾಡಿಕೊಂಡೆ, ಯಾವ ಥರ ವೀಡಿಯೋಸ್ ನಾನು ತಪ್ಪು ಮಾಡಿದೆ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಬಂದ್ಬಿಟ್ಟು ಕ್ರೋಮ್ನ ಓಪನ್ ಮಾಡ್ಕೋಬೇಕು, ಇಲ್ಲ ಗೂಗಲ್ ಆದರೂ ಓಪನ್ ಮಾಡ್ಕೊಳ್ಳಿ, ಕ್ರೋಮ್ ಆದರೂ ಓಪನ್ ಮಾಡ್ಕೊಳ್ಳಿ. ಈ ಥರ ಹೋದಾಗ studio.youtube.com ಸ್ಟುಡಿಯೋ ಅಂತ ಬರುತ್ತೆ. ಅದನ್ನು ಓಪನ್ ಮಾಡಿದರೆ ನಮ್ಮದು ಲಾಗಿನ್ ಆಗಿರುತ್ತೆ ಫಸ್ಟೇ. ಈ ಥರ ಲಾಗಿನ್ ಆಗಿದ ತಕ್ಷಣ ಈ ಥರ ನಮ್ಮ ಚಾನಲ್ ಹೆಸ್ರು ಬಂದುಬಿಡುತ್ತೆ, ಎಷ್ಟು ಸಬ್ಸ್ಕ್ರೈಬರು, ವ್ಯೂವ್ಸು ಎಲ್ಲ ಬಂದುಬಿಡುತ್ತೆ. ಇವಾಗ ನೋಡಿ ನಮ್ಮ ಚಾನಲ್ ಇರಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ. ಇವಾಗ ಬಂದ್ಬಿಟ್ಟು ನಂದು ಕಾಪಿರೈಟ್ ಇಶ್ಯೂ ಆಗಿರೋದ್ರಿಂದ ಸ್ವಲ್ಪ ಸ್ಲೋವಾಗಿ ವರ್ಕ್ ಆಗ್ತಾಯಿದೆ. ಬೇಗ ಚಾನಲ್ನ ತೋರಿಸ್ತಾ ಇರಲಿಲ್ಲ, ಅವಾಗೆಲ್ಲ ಬೇಗನೆ ತೋರಿಸ್ಬಿಡೋದು. ನೋಡಿ ತುಂಬ ಟೈಮ್ ತೊಗೊತಾ ಇದೆ. ನೋಡಿ ಈ ಥರ ಬರುತ್ತೆ. ಇದು ಓಪನ್ ಮಾಡಿದ್ರೆ ನಮ್ಮ ಚಾನಲ್ ಬಂದುಬಿಡುತ್ತೆ. ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬಂದಿದೆ ಅಲ್ವಾ, ನೋಡ್ತಾ ಇದ್ರಲ್ಲ, ನಂದು ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ ಅಂತ ಬಂದಿದೆ ನೋಡಿ. ಈ ಥರ ಬರಬಾರ್ದು. ಈ ಥರ ಬಂದ್ರೇ ನಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ. ಅಂದರೆ ಚಾನಲ್ ಡಿಲೀಟ್ ಮಾಡ್ದಿರ ಫಸ್ಟ್ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀರಿ, ನೆಕ್ಸ್ಟಿಂದ ನೀವು ಆ ಥರ ಮಿಸ್ಟೇಕ್ ಮಾಡಬೇಡಿ ಅಂತೇಳ್ಬಿಟ್ಟು ನಮಗೊಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿರುತ್ತಲ್ವ 1 of 3 ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಗೊತ್ತಾಗ್ತಾ ಇದೆಯಲ್ವಾ. 1 copyright strike. We received a copyright removal request for your video based on applicable copyright. We removed your video from YouTube as result. Your video was removed from YouTube. Your channel received a strike. If you get 3 copyright strike, your channel along with any associated channel will be subject to removal. ಅಂದರೆ ಮೂರು ಸರಿ ಏನಾದ್ರು ಇವಾಗ ಫಸ್ಟ್ ಮಿಸ್ಟೇಕ್ ಮಾಡಿದ್ದೀನಿ ನಾನು. ಅಂದರೆ ಇವಾಗ ಒಂದು 4-5 ನೋಡಿ, 5 ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿದೆ ನೋಡಿ, 5 ವೀಡಿಯೋಸ್ ಡಿಲೀಟ್ ಮಾಡಿದ್ದೀನಿ. ಅಂದರೆ ನೆಕ್ಸ್ಟ್ ಟೈಮ್ ಇದೇ ಮಿಸ್ಟೇಕ್ ಮಾಡ್ತಾಯಿದ್ರೆ ಬೇರೆಯವ್ರ ವೀಡಿಯೋಸ್ ಹಾಕ್ಬಿಟ್ಟು ಮತ್ತು ನಾವು ಕಾಣಿಸ್ದಿರೋ ವೀಡಿಯೋಸ್ ಹಾಕಿದ್ರೂ ನೆಕ್ಸ್ಟ್ ಟೈಮ್ ಏನಾಗುತ್ತಂದರೆ ನಮ್ಮ ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ. ಅಂದರೆ 3 ಟೈಮ್ ಚಾನ್ಸ್ ಕೊಡ್ತಾರೆ, 3ನೇ ಟೈಮ್ ಡಿಲೀಟ್ ಆಗೋಗುತ್ತೆ ಅಷ್ಟೇ ನಮ್ಮ ಇವಾಗ ಇದನ್ನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು, ಅದೇ ನಾನು ಮಾಡಿರೋ ಮಿಸ್ಟೇಕು. ಇವಾಗ ನಾನು ಏನು ರೆಡಿ ಇಲ್ಲಿ ಕೊಟ್ಟಿರ್ತಾರೆ ಕಾಪಿರೈಟ್ ಸ್ಟ್ರೈಕ್ ಸ್ಕೂಲ್ ಅಟೆಂಡ್ ಮಾಡಿ ಅಂದ್ಬಿಟ್ಟು ನಮಗೆ ಕೊಟ್ಟಿರ್ತಾರೆ. ಆ ಸ್ಕೂಲ್ನ ಅಟೆಂಡ್ ಮಾಡಬೇಕು ನಾವು. ನೋಡಿ ನಂದು ಎಕ್ಸ್ಪೈರ್ಸ್ ಇನ್ 89 days, 90 days ಇತ್ತು, ಇವಾಗ 89 days ಆಗಿದೆ. ಅಂದರೆ November 20ಗೆ ಸ್ಟ್ರೈಕ್ ಆಗಿರೋದು. ಇನ್ನು 3 ತಿಂಗಳೊಳಗಡೆ ಇದೆಲ್ಲ ಹೋಗ್ಬಿಡುತ್ತೆ. ನಾವು ಇದನ್ನೇನು ಮಾಡೋಕ್ಕಾಗಲ್ಲ, ಅವರೇ ಡಿಲೀಟ್ ಮಾಡಿಬಿಡ್ತಾರೆ. ಅದು ಹೆಂಗೆ ಮಾಡಿದೆ ಅಂತೇಳಿದ್ರೆ, ಇಲ್ಲೇ ಪ್ರೆಸ್ ಮಾಡಿದ್ರೆ ನಮಗೆ ಈ ಥರ ಬರುತ್ತೆ. ಇಲ್ಲಿ ಆ್ಯಕ್ಷನ್ ಅಂತಿದೆಯಲ್ಲ, ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಇದು ಬೇರೆ ಥರ ತೋರಿಸುತ್ತೆ. ಇವಾಗ ನಾನು ಸದ್ಯಕ್ಕೆ ಇದು ಪ್ರೆಸ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ನಾನು. ಇವಾಗ ಬಂದುಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ 4 ಕ್ವಶನ್ ಕೇಳ್ತಾರೆ. ಅವರೇ ಆನ್ಸರ್ ಆ್ಯಂಡ್ ಕ್ವಶನ್ 2 ಕೊಟ್ಟಿರ್ತಾರೆ. ನಾವು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಡಬೇಕು. ನಮಗೆ ಗೊತ್ತಿಲ್ಲ ಅಂದರೆ ಅಲ್ಲೇ ವೀಡಿಯೋ ಕೊಟ್ಟಿರ್ತಾರೆ, ಇಲ್ಲಿ ಈ ಜಾಗದಲ್ಲೇ ಆ ವಿಡಿಯೋ ನೋಡಿಕೊಂಡು ನಾವು ಕರೆಕ್ಟಾಗಿ ಆನ್ಸರ್ ಕೊಡಬೇಕು. ಇಲ್ಲಾಂದರೆ PDF ಇವಾಗ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೆ ಅದು ಸಾಲ್ವ್ ಮಾಡಿಕೊಂಡೆ. ತುಂಬ ಜನ ಹೇಳೋರಿದ್ದಾರೆ ಸ್ಟ್ರೈಕ್ ಯಾವ ಥರ ರಿಮೂವ್ ಮಾಡ್ಕೊಬೇಕು ನಾವು ಅಂತ, ಯಾವ ಥರ ಸಾಲ್ವ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು. ಆ ಸ್ಕೂಲ್ ಅಂತ ಬರುತ್ತೆ ನೋಡಿ, ಕಾಪಿರೈಟ್ ಸ್ಕೂಲ್ನ ನಾವು ಅಟೆಂಡ್ ಮಾಡಬೇಕು. ಅದು 4 ಕ್ವಶನ್ಗೆ ಕರೆಕ್ಟಾಗಿ ಆನ್ಸರು ಅಲ್ಲೇ ಇರುತ್ತೆ. ಅದನ್ನು ಕರೆಕ್ಟಾಗಿ ಟಿಕ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಡನ್ ಅಂತ ಕೊಡ್ತಾರೆ, ಅದು ಪ್ರೆಸ್ ಮಾಡಿಬಿಟ್ರೆ ಅಟೆಂಡ್ ಮಾಡಿದ್ದೀರಿ ನಾವು ಸ್ಕೂಲ್ನ, ಅವರು ಒಪ್ಕೊಂಡಿದ್ದಾರೆ ಅಂತ. ಆ ಥರ ಡನ್ ಕೊಟ್ಟಿದ ತಕ್ಷಣ ಈ ಥರ ಬರುತ್ತೆ. ಫಸ್ಟ್ ಬಂದುಬಿಟ್ಟು ಬೇರೆ ಥರ ಇರುತ್ತೆ. ಇವಾಗ 90 days ಒಳಗಡೆ ಈ ಡಿಲೀಟ್ ಮಾಡಿಬಿಡ್ತಾರೆ. ಮತ್ತೆ ಏನು ಮಿಸ್ಟೇಕ್ ಮಾಡಬಾರ್ದು ಅಂತ ನಮಗೊಂದು ವಾರ್ನಿಂಗ್ ಕೊಟ್ಟಿರೋದು. ಮತ್ತೆ 2 ಟೈಮ್ ಮಿಸ್ಟೇಕ್ ಮಾಡಿದ್ರೆ ನಮ್ಮ ಚಾನಲ್ ಎಲ್ಲ ಹೋಗ್ಬಿಡುತ್ತೆ. ಇವಾಗ ಇಷ್ಟು ದಿನ ಕಷ್ಟಪಟ್ಟಿರೋದೆಲ್ಲ ಹೋಗ್ಬಿಡುತ್ತೆ. ಇವಾಗ ನೋಡಿ 1773 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನು ಇಲ್ಲಿ ಬರ್ತಾ ಇದೆ ನೋಡಿ 1 of 3 ಅಂತ ಹೇಳ್ಬಿಟ್ಟು, ಇದು ಕೂಡ ಅಷ್ಟೇ ಹೋಗ್ಬಿಡುತ್ತಂತೆ. ಇನ್ನೊಂದು 2-3 ದಿವಸದಲ್ಲಿ ಹೋಗ್ಬಿಡುತ್ತೆ ಅಂತಾರೆ. ನೋಡಿ ಈ ಥರ ವಾರ್ನಿಂಗ್ ಕೊಡ್ತಾರೆ ನಮಗೆ. ಅದಕ್ಕೆ ಹೇಳೋದು, ಮತ್ತು ತುಂಬ ಚೆಕ್ ಮಾಡ್ಕೊತಾ ಇರಿ, ಯಾರು ಆ ಥರ ನನ್ನ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೋಡಿ, ಇಲ್ಲಿದೆಯಲ್ವಾ ಈ ಥರ ಗೋಲ್ ಥರ, ಈ ರೌಂಡಾಗಿದ್ದರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಇಲ್ಲಿ ಬಂದುಬಿಟ್ಟು ರೆಡ್ ಕಲರು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ, ಅದು ಬಂದರೆ ಕಾಪಿರೈಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಬೋದು ನಾವು. ನೋಡಿ ಇದೆಲ್ಲ ನಮ್ಮದು
ಈ ಥರ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು. ವೈಟಿಶ್ ಸ್ಟುಡಿಯೋದಲ್ಲಿ ತೋರಿಸ್ತೀನಿ ರೀ. ಇವಾಗ ವೈಟಿಶ್ ಸ್ಟುಡಿಯೋದಲ್ಲಿ ಬಂದುಬಿಟ್ಟು ಈ ವಿಡಿಯೋನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ನಾನ್ ಅಂತ ಇದೆ ನೋಡಿ. ಇಲ್ಲಿ ಬಂದುಬಿಟ್ಟು ಕಾಪಿರೈಟ್ ಅಂತ ಬರುತ್ತೆ. ನಮಗೆ ಪಬ್ಲಿಕ್ ಬಂದುಬಿಟ್ಟು ಪಬ್ಲಿಕಲ್ಲಿ ಇಟ್ಟಿರ್ತೀವಲ್ವ, ಇದೇ ಇರಬೇಕು. ಇಲ್ಲಿ ಬರಬೇಕು, ಕಾಪಿರೈಟ್ ಬರಬಾರ್ದು. ಇಲ್ಲಿ ಬರುತ್ತೆ ಕಾಪಿರೈಟ್ ಅಂದ್ಬಿಟ್ಟು. ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ನಾನು ಆವಾಗಲೇ ಹೇಳಿದ್ನಲ್ಲ 4 ಕ್ವಶನ್ ಕೊಡ್ತಾರೆ ಅಂತೇಳ್ಬಿಟ್ಟು, ಆ ಕ್ವಶನ್ಗಳಿಗೆ ಆನ್ಸರ್ ನಾನು PDF ಮುಖಾಂತರ ಕೊಡ್ತೀನಿ. ಯಾರಿಗಾದ್ರೂ ಕಾಪಿರೈಟ್ ಆಗಿದ್ದರೆ PDF ನೋಡಿಕೊಂಡು ನೀವು ಆನ್ಸರ್ ಆ್ಯಂಡ್ ಕ್ವಶನ್ಗೆ ಟಿಕ್ ಮಾರ್ಕ್ ಮಾಡ್ಬೋದು. ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಮಾಡಿಬಿಟ್ಟು ಡನ್ ಅಂತ ಕೊಟ್ಟರೆ ಅದು ಓಕೆ, ನೀವು ಸ್ಕೂಲ್ ಅಟೆಂಡ್ ಆಗಿದ್ದೀರಾ ಅಂತ ನಮಗೊಂದು ಮೆಸೇಜ್ ಬಂದುಬಿಡುತ್ತೆ. ಅಷ್ಟು ಮಾಡಿಕೊಂಡು ನೆಕ್ಸ್ಟ್ ಏನು ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗಬೇಡಿ. ತುಂಬ ಮಿಸ್ಟೇಕ್ಗಳು ಮಾಡಿದ್ದೀನಿ, ಅದಕ್ಕೆ ನನಗಿನ್ನೂ ಮಾನಿಟೈಸನ್ ಆಗಿಲ್ಲ. ಈ ಲಕ್ಕು ಕೂಡ ಇರಬೇಕು. ಆ ಲಕ್ಕು ನನಗಿನ್ನೂ ಬಂದಿಲ್ಲ ಅನಿಸುತ್ತೆ. ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ. ಇವತ್ತಿನ ವೀಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರು ಈ ಮಿಸ್ಟೇಕ್ಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಆದಷ್ಟು ಮುಂದೆ ಬಂದು ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.